ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಚಲಿತ ವಿದ್ಯಮಾನಗಳು. ಈ ಪ್ರಚಲಿತ ವಿದ್ಯಮಾನಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಚಲಿತ ವಿದ್ಯಮಾನಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಎಲ್ಲಿ ನಡೀತಾ ಇದೆ ಅಂದರೆ, ಇದು ಅಮೇರಿಕಾ, ಮೆಕ್ಸಿಕೋ, ಕೆನಡಾದಲ್ಲಿ ಜಂಟಿಯಾಗಿ ಈ ಮೂರು ದೇಶಗಳು ಈ ಒಂದು 2026 ಫಿಫಾ ವಿಶ್ವಕಪ್ಪನ್ನು ನಡೆಸ್ತಾ ಇದೆ. ಇದು ಪ್ರಥಮವಾಗಿ ಜಂಟಿಯಾಗಿ ನಡೆಸ್ತಾ ಇರೋದು. ಇಲ್ಲಿ ಯಾವ್ಯಾವು ಅಂದರೆ ಅಮೇರಿಕಾ, ಮೆಕ್ಸಿಕೋ ಮತ್ತು ಕೆನಡಾ. 2026 G7 ಶೃಂಗಸಭೆ ಎಲ್ಲಿ ನಡೀತು ಅಂದರೆ, ಫ್ರಾನ್ಸ್ ಒಂದು ದೇಶದಲ್ಲಿ G7 ಶೃಂಗಸಭೆ ನಡೀತು. ಈಗ ವೈಭವ್ ಸೂರ್ಯವಂಶಿ ಯಾವ ರಾಜ್ಯದವರು? ಏನು ವೈಭವ್ ಸೂರ್ಯವಂಶಿ 15 ವರ್ಷದ ಆಟಗಾರ ಏನಿದ್ದಾನೆ, ಇವನು ನಮ್ಮ ಭಾರತದವರು. ಇವರು ರಾಜಸ್ಥಾನ ರಾಯಲ್ಸ್ ತಂಡದ ಪರವಾಗಿ ಆಡ್ತಾರೆ. ಇವರು ತಮ್ಮ ಬ್ಯಾಟಿಂಗ್ ಮೂಲಕ ತಮ್ಮ ಖ್ಯಾತಿಯನ್ನು ಹೊಂದಿರ್ತಾರೆ. ಇವರು ತಮ್ಮ ಬ್ಯಾಟಿಂಗ್ ಮೂಲಕ ಎಲ್ಲರ ಒಂದು ಚಿತ್ತವನ್ನು ಸೆಳೆದಿದ್ದಾರೆ. ವೈಭವ್ ಸೂರ್ಯವಂಶಿ ಇವರು ನಮ್ಮ ಭಾರತದ ಯಾವ ರಾಜ್ಯದವರು ಅಂದರೆ, ಬಿಹಾರ ರಾಜ್ಯದವರು. ಇನ್ನು RBIನ ಈಗಿನ ಗವರ್ನರ್ ಯಾರಪ್ಪ ಅಂದರೆ, ಸಂಜಯ್ ಮಲ್ಹೋತ್ರಾ ಏನಿದ್ದಾರೆ, ಇವರು ನಮ್ಮ ಈಗಿನ RBI ಗವರ್ನರ್ ಆಗಿದ್ದಾರೆ. 2026 ಮಹಿಳಾ 2020 ಕ್ರಿಕೆಟ್ ವಿಶ್ವಕಪ್ ಎಲ್ಲಿ ನಡೆಯುತ್ತಿದೆ? ಇದು ಇಂಗ್ಲೆಂಡ್ನಲ್ಲಿ ನಡೀತಾ ಇದೆ. 2026 ಮಹಿಳಾ 2020 ವಿಶ್ವಕಪ್ ಕ್ರಿಕೆಟ್ ಇಂಗ್ಲೆಂಡ್ನಲ್ಲಿ ನಡೀತಾ ಇದೆ. 2026 ಫ್ರೆಂಚ್ ಓಪನ್ ಗೆದ್ದವರನ್ನು ನಾವು ನೋಡ್ತಾ ಹೋಗೋದಾದರೆ, ಪುರುಷರ ಸಿಂಗಲ್ಸನ್ನು ಗೆದ್ದವರು ಅಲೆಕ್ಸಾಂಡರ್ ಜ್ವೆರೆವ್. ಈ ಅಲೆಕ್ಸಾಂಡರ್ ಜ್ವೆರೆವ್ ಜರ್ಮನಿ ದೇಶದವರು. ಇವರು ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಇನ್ನು ಮಹಿಳೆಯರ ಸಿಂಗಲ್ಸನ್ನು ನೋಡೋದಾದರೆ, ಮಿರಾ ಆಂಡ್ರವಾ ಇವರು ರಷ್ಯನ್ ಮಹಿಳೆ. ಇವರು ರಷ್ಯಾ ದೇಶದವರು. ಇವರು ಮಹಿಳೆಯರ ಸಿಂಗಲ್ಸನ್ನು ಫ್ರೆಂಚ್ ಓಪನ್ ಟೆನ್ನಿಸ್ನಲ್ಲಿ ಗೆದ್ದಿರ್ತಾರೆ. ಇನ್ನು ಮಿಕ್ಸ್ಡ್ ಡಬಲ್ಸಲ್ಲಿ ಗೆದ್ದದವರು ಯಾರಪ್ಪ ಅಂದರೆ, ಸಾರಾ ಇರಾನಿ ಮತ್ತು ಆಂಡ್ರಿಯಾ ವಾವಸೋರಿ ಅವರು ಮಿಕ್ಸ್ಡ್ ಡಬಲ್ಸ್ನಲ್ಲಿ ಒಂದು ಫ್ರೆಂಚ್ ಓಪನ್ ಟೆನ್ನಿಸನ್ನು ಗೆದ್ದಿರ್ತಾರೆ. ಇನ್ನು ಮಹಿಳೆಯರ ಡಬಲ್ಸ್ ಟೆನ್ನಿಸನ್ನು ಗೆದ್ದವರು ಕ್ಯಾಟ್ರಿನಾ ಸಿನಿಯಾಕೋವಾ ಅವರು ಮಹಿಳೆಯರ ಡಬಲ್ಸನ್ನು ಗೆದ್ದಿದ್ದಾರೆ. ಮತ್ತು ಟೇಲರ್ ಟೌನ್ಸೆಂಡ್ ಅನ್ನುವರು ಮಹಿಳೆಯರ ಡಬಲ್ಸನ್ನು ಗೆದ್ದಿರ್ತಾರೆ. ಕ್ಯಾಟ್ರಿನಾ ಸಿನಿಯಾಕೋವಾ ಮತ್ತು ಟೇಲರ್ ಟೌನ್ಸೆಂಡ್ ಅವರು ಈ ಒಂದು ಮಹಿಳೆಯರ ಡಬಲ್ಸ್ ಫ್ರೆಂಚ್ ಓಪನ್ ಟೆನ್ನಿಸ್ನ ಮಹಿಳೆಯರ ಡಬಲ್ಸ್ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸ್ಕೊಂಡಿದ್ದಾರೆ. ಇನ್ನು ಪುರುಷರ ಡಬಲ್ಸನ್ನು ಗೆದ್ದವರು ಯಾರಪ್ಪ ಅಂದರೆ, ಹೊರಾಸಿಯೋ ಜಿಬಾಲೋಸ್ ಮತ್ತು ಮಾರ್ಸೆಲ್ ಗ್ರಾನೋಲರ್ಸ್ ಏನಿದ್ದಾರೆ. ಹೊರಾಸಿಯೋ ಜಿಬಾಲಸ್ ಮತ್ತು ಮಾರ್ಸೆಲ್ ಗ್ರಾನೋಲರ್ಸು ಏನಿದ್ದಾರೆ, ಅವರು ಪುರುಷರ ಒಂದು ಟೆನ್ನಿಸ್ನ ಡಬಲ್ಸನ್ನು ಫ್ರೆಂಚ್ ಓಪನ್ನಲ್ಲಿ ಗೆದ್ದಿರ್ತಾರೆ. 2026 ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಂಥ ಬಾಲಿವುಡ್ ನಟ ಯಾರಪ್ಪ ಅಂದರೆ, ಧರ್ಮೇಂದ್ರ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2026 ಮರಣೋತ್ತರವಾಗಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಇನ್ನು 2026 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು ಯಾರು ಅಂದರೆ, ಆರ್ ವೈರಮುತ್ತು ಅನ್ನುವಂಥ ತಮಿಳು ಕವಿ. ಒಂದು ತಮಿಳು ಸಾಹಿತ್ಯಕ್ಕೆ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು 2026 ಪಡೆದುಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದಂಥ ಪ್ರಚಲಿತ ವಿದ್ಯಮಾನಗಳು. ಇನ್ನಷ್ಟು ಪ್ರಚಲಿತ ವಿದ್ಯಮಾನಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.